ನೀಟ್ ಹೋರಾಟದಲ್ಲಿ ಸಚಿವರ ತಲೆದಂಡ ದೇಶದ ಹಲವೆಡೆ ವಿದ್ಯಾರ್ಥಿಗಳ ಸಂಭ್ರಮ. ದೆಹಲಿ, ಮುಂಬೈ, ಚೆನ್ನೈನಲ್ಲಿ ವಿದ್ಯಾರ್ಥಿಗಳ ಸಂಭ್ರಮ ಮನೆ ಮಾಡಿಬಿಟ್ಟಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಎಲ್ಲಿಲ್ಲದ ಸಂಭ್ರಮ ವ್ಯಕ್ತವಾಗ್ತಾ ಇದೆ. ಕೊನೆಗೂ ಯುವ ಶಕ್ತಿ, ಯುವ ಸಮೂಹ ಗೆದ್ದಿದೆ ಎನ್ನುವಂತಹ ನಿಟ್ಟಿನಲ್ಲಿ ಸಂಭ್ರಮಾಚರಣೆಯನ್ನ ನಡೆಸಲಾಗ್ತಾ ಇದೆ. ನೀಟ್ ಹೋರಾಟದಲ್ಲಿ ಕೊನೆಗೂ ಏನು ಸಿಜೆಪಿ ಹೋರಾಟಕ್ಕೆ ಧುಮುಕಿತ್ತೋ ಆ ಹೋರಾಟದಲ್ಲಿ ಯಶಸ್ಸನ್ನ ಕಂಡಿದೆ. ದೆಹಲಿ, ಮುಂಬೈ, ಚೆನ್ನೈ ಹಾಗೂ ನಾನಾ ಕಡೆ ವಿದ್ಯಾರ್ಥಿಗಳ ಸಮೂಹ ಇಲ್ಲಿ ಸಂಭ್ರಮವನ್ನ ವ್ಯಕ್ತಪಡಿಸಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಎಲ್ಲೆಡೆ ಸಂಭ್ರಮಾಚರಣೆ ವ್ಯಕ್ತವಾಗ್ತಾ ಇದೆ. ನೀಟ್ ಹೋರಾಟದಲ್ಲಿ ಕೊನೆಗೂ ಸಚಿವರ ತಲೆದಂಡ ಆಯಿತು. ಇದನ್ನೇ ತಾನೇ ಆರಂಭದಿಂದಲೂ ಕೇಳಿದ್ದು. ಸಿಜೆಪಿ ಮತ್ತೇನು ಕೇಳ್ತು? ಆರಂಭದಿಂದಲೂ ಈ ನೀಟ್ ಅಕ್ರಮ ಆಗೋಯ್ತಲ್ವಾ, ಇದಕ್ಕೆ ಯಾರು ನೈತಿಕ ಹೊಣೆ ಹೊತ್ತು ಅವರೇ ರಾಜೀನಾಮೆಯನ್ನು ಕೊಡಬೇಕು ಅಂತ ಕೊಟ್ಟು ಹಿಡಿದು ಕುಳಿತಿದ್ರು. ಬಹುಶಃ ಇವತ್ತು ಈಗ ಮಾಡಿದಂತಹ ಕೆಲಸವನ್ನ ಆರಂಭದಲ್ಲೇ ನೀಟ್ ವಿಚಾರದಲ್ಲಿ ಏನು ಅಕ್ರಮ ಆಯಿತು ಆ ಸಂದರ್ಭದಲ್ಲೇ ಈ ಡಿಸಿಷನ್ನ ತೆಗೆದುಕೊಂಡಿದ್ರೆ ಬಹುಶಃ ಕೇಂದ್ರ ಸರ್ಕಾರಕ್ಕೆ ಇಷ್ಟು ದೊಡ್ಡ ಮಟ್ಟದ ಮುಜುಗರ ಆಗ್ತಾ ಇರಲಿಲ್ವೇನೋ, ಜೊತೆಗೆ ವಿದ್ಯಾರ್ಥಿಗಳ ಕೆಂಗಣ್ಣಿಗೆ ಬಿಜೆಪಿ ಗುರಿ ಆಗ್ತಾ ಇರಲಿಲ್ವೇನೋ. ಅದರಲ್ಲೂ ನಾವು ಇತ್ತೀಚಿನ ಈ ಕಳೆದ ಹಲವು ವರ್ಷಗಳಿಂದ ಗಮನಿಸೋದಾದ್ರೆ ಯುವ ಶಕ್ತಿ, ಯುವ ಸಮೂಹ ಬಿಜೆಪಿಗೆ ದೊಡ್ಡ ಪ್ರಬಲ ಅಸ್ತ್ರವಾಗಿತ್ತು. ಆದರೆ ಆ ಪ್ರಬಲ ಅಸ್ತ್ರಕ್ಕೆ ಪೆಟ್ಟು ಬೀಳ್ಕೊಳ್ಳುವಂತಹ ಕೆಲಸವನ್ನ ಕೇಂದ್ರ ಸರ್ಕಾರವೇ ಮಾಡಿ ಹೋಯಿತು. ಆಯಿತು, ಇದರಲ್ಲಿ ನನ್ನದು ಯಾವುದೇ ಪಾತ್ರವಿಲ್ಲ ಅಂದರೂ ಕೂಡ ಆ ಒಂದು ಹುದ್ದೆ ಇದೆಯಲ್ಲ, ಆ ಹುದ್ದೆಯಿಂದ ಹೊರಗೆ ಬರುವಂತಹ ಕೆಲಸಗಳನ್ನ ಕೇಂದ್ರ ಶಿಕ್ಷಣ ಸಚಿವರು ಮಾಡಬೇಕಾಗಿತ್ತು ಅನ್ನೋದೇ ಈಗ ಪ್ರಶ್ನೆ. ಅವರಾಗ ಅವರು ಬರಲಿಲ್ಲ, ಹಾಗಾಗಿ ನಾವು ಅವ್ರನ್ನ ಇಳಿಸುವಂತಹ ಕೆಲಸಗಳನ್ನು ಮಾಡಿದ್ವಿ ಅಂತ ಈಗ ಯುವ ಶಕ್ತಿ, ಯುವ ಸಮೂಹ ಸಂಭ್ರಮವನ್ನು ವ್ಯಕ್ತಪಡಿಸ್ತಾ ಇದೆ. ನೀಟ್ ಹೋರಾಟದಲ್ಲಿ ಸಚಿವರ ತಲೆದಂಡ ಆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆನ್ಜಿ ಭಾರಿನೇ ಖುಷಿ ವ್ಯಕ್ತಪಡಿಸ್ತಾ ಇದೆ. ಇದೇ ಬೇಕಾಗಿದ್ದು. ಯುವ ಶಕ್ತಿ ಒಂದು ಕಡೆ ಸೇರಿದ್ರೆ ಏನ್ ಬೇಕಾದ್ರೂ ಮಾಡುತ್ತೆ ಅನ್ನೋದಕ್ಕೆ ಇವತ್ತಿನ ಈ ಸಂದರ್ಭಗಳು ಸಾಕ್ಷಿ ಆಗ್ತಾ ಇದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಈಗ ಸಂಭ್ರಮ ವ್ಯಕ್ತವಾಗ್ತಾ ಇದೆ. ಚೆನ್ನೈ ಹಾಗೂ ಮುಂಬೈ ಹಲವೆಡೆ ಭಾರಿನೇ ಸಂಭ್ರಮಾಚರಣೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೇಶದ ಹಲವೆಡೆ ವಿದ್ಯಾರ್ಥಿಗಳು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಇದೇ ಬೇಕಾಗಿದ್ದು ಅಂತ. ಬಹುಶಃ ಇವತ್ತಾಗಿದ್ದ ಈ ಇನ್ಸಿಡೆಂಟ್ ಮುಂಬರುವ ಕಾಲಗಳಲ್ಲಿ ಯಾವುದೇ ಎಕ್ಸಾಮ್ಸ್ಗಳು ಬಂದರೂ ಕೇಂದ್ರದಲ್ಲಿ ಶಿಕ್ಷಣ ಸಚಿವರ ಒಂದು ಹುದ್ದೆಯನ್ನು ಅಲಂಕರಿಸಿದವರು ಯಾರೇ ಆಗಿದ್ರು ಭಾರಿನೇ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಅಂಥದ್ದೊಂದು ಸಂದರ್ಭಕ್ಕೆ ಇವತ್ತಿನ ದಿನ ಈ ಹೋರಾಟದ ಕ್ಷಣಗಳು ಸಾಕ್ಷಿ ಆಗುತ್ತೆ. ಇವತ್ತು ಸೋಷಿಯಲ್ ಮೀಡಿಯಾ ಸ್ಕ್ರಾಲ್ ಮಾಡಿದಷ್ಟು ಬರುತ್ತೆ ಜೆನ್ಜಿಗಳ ಹೋರಾಟ ವಿಚಿತ್ರವಾಗಿ, ವಿಭಿನ್ನವಾಗಿ. ಅದರಲ್ಲಿ ಒಂದಷ್ಟು ವಿಚಾರಗಳಿದೆ. ಇಲ್ಲಿ ಫಂಡಿಂಗ್ ಆಗಿ ಬಂದಿದ್ದಾರೆ, ಜೊತೆಗೆ ಮತ್ತೊಂದು ಭಾರಿನೇ ಒಂದಷ್ಟು ವಿಚಾರಗಳು ಓಡಾಡ್ತಾ ಇದೆ. ಅದರ ಹೊರತಾಗಿಯೂ ಕೂಡ ನೀಟ್ ವಿಚಾರದಲ್ಲಿ ನೊಂದು ಬೆಂದು ಬಹಳಷ್ಟು ಕಷ್ಟಪಟ್ಟು ಓದಿದಂಥ ವಿದ್ಯಾರ್ಥಿಗಳು ಇದ್ದಾರೆ. ಇದರಲ್ಲಿ ಎಷ್ಟು ಸತ್ಯವಿದೆ, ಎಷ್ಟು ಸುಳ್ಳಿದೆ ಅನ್ನೋದ್ರ ನಡುವಣ ನೀಟ್ ವಿಚಾರದಲ್ಲಿ ಅಕ್ರಮ ಆಗಿದ್ದಂತೂ ಸತ್ಯ, ನೀಟ್ ವಿಚಾರದಲ್ಲಿ ಮನನೊಂದು ಹಲವಾರು ವಿದ್ಯಾರ್ಥಿಗಳು ಸತ್ತಿದ್ದಂತೂ ನಿಜ. ಅಂಥ ವಿದ್ಯಾರ್ಥಿಗಳು ಇವತ್ತು ನೊಂದು ಕಣ್ಣೀರು ಹಾಕದಂಥ ಶಾಪ ಇವತ್ತು ತಟ್ಟುಬಿಟ್ಟಿದೆ.